this is Jayashree. Welcome back to Jayashree Daily Dose. ಓಕೆ, ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಶಾಪಿಂಗ್ ಹಾಲ್, ಬಿಗ್ ಶಾಪಿಂಗ್ ಹಾಲ್ ಅಂತ ಅಂದ್ಕೊಳ್ಳಿ. ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ. ಐ ಥಾಟ್ ಟು ಶೋ ಯು ಗೈಸ್. ಒಂದಷ್ಟು ಆನ್ಲೈನಲ್ಲಿ ಶಾಪ್ ಮಾಡಿದ್ದೀನಿ, ಇನ್ನೊಂದಷ್ಟು ಆಫ್ಲೈನ್ ಸ್ಟೋರ್ಸ್ ಅಂದರೆ ಜುಡಿಯೋ ಮತ್ತು ಮ್ಯಾಕ್ಸ್ ಈ ಥರದಲ್ಲೆಲ್ಲ ಶಾಪ್ ಮಾಡಿದ್ದೀನಿ. ಸೊ ಏನೇನು ಶಾಪ್ ಮಾಡಿದ್ದೀನಿ ಅಂತ ನೋಡೋಣ. ಓಕೆನಾ? ಸೊ ತುಂಬ ಮಾತಾಡಿದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇನ್ನೊಂದು ಏನಂತ ಅಂದರೆ ನಂದು ಹೀಗೆ ಚೆನ್ನಾಗಿ ಕಾಣಿಸ್ತಾ ಇದೀನಾ ಆರ್ ಹೀಗೆ? ಇದೇ ಚೆನ್ನಾಗಿದೆ. ಮುಖ ಎಲ್ಲ ಸಣ್ಣ ಕಾಣುತ್ತೆ. ಓಕೆ, ನಾನು ಹೇಳ್ದಂಗೆ ಜುಡಿಯೋ, ಮ್ಯಾಕ್ಸ್ ಮತ್ತು ಒಂದು ಸ್ವಲ್ಪ ಲೈಕ್ ಜಯನಗರ್ ಈ ಥರದ್ರಲ್ಲೆಲ್ಲ ಶಾಪಿಂಗ್ ಮಾಡಿದ್ದೀನಿ. ಒಂದಷ್ಟೇ ಶಾಪಿಂಗ್ ಮಾಡಿದ್ದೀನಿ ಬಿಕಾಸ್ ಈ ಮಂತ್ ಗೊತ್ತಲ್ವಾ, ಆಗಸ್ಟ್ ಯಾವಾಗಲೂ ಕೂಡ ಫುಲ್ ಸೇಲ್ ನಡೀತಾ ಇರುತ್ತೆ ಎಲ್ಲ ಶಾಪಲ್ಲೂ ಕೂಡ. ಅದೇ ರೀಸನ್ಗೆ. ಹಾಗೇನೇ ಇನ್ನೊಂದಂದರೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಯಾರು ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೀರಾ, ಲೈಕ್, ಶೇರ್, ಕಮೆಂಟ್. ಓಕೆನಾ? ಸೊ ಇವಾಗ ತುಂಬ ಮಾತಾಡ್ತಾ ಇದ್ದೀನಲ್ವ, ಸೊ ಸ್ಟಾರ್ಟ್ ಮಾಡೋಣ. ಇವಾಗ ಈ ಬ್ಯಾಗಲ್ಲಿರೋಷ್ಟು ಒಂದಷ್ಟು ಡ್ರೆಸ್ ಇದೆ. ಇದರಲ್ಲೆಲ್ಲ ವೆಸ್ಟರ್ನ್ ಟೈಪ್ ಆ ಥರ ಡ್ರೆಸ್ಸಸ್ ಇದೆ. ಇಲ್ಲಿ ಒಂದಷ್ಟು ಟ್ರೆಡಿಷ್ನಲ್ ವೇರ್ ಅಂತ ಅಂದರೆ ಕುರ್ತಾ ಸೆಟ್ಸ್, ಕಂಪ್ಲೀಟ್ ಸೆಟ್ಸ್ ಥರ ಬರುತ್ತಲ್ಲ, ಆ ಥರದ್ದು ಒಂದಷ್ಟು ಇಟ್ಟಿದ್ದೀನಿ. ಸೊ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ. ಫಸ್ಟ್ ಚಿಕ್ಕದಿಂದ ಸ್ಟಾರ್ಟ್ ಮಾಡೋಣ. ಓಕೆನಾ? ಜುಡಿಯೋದಲ್ಲಿ ಸೇಲ್ ನಡೀತಾ ಇತ್ತಲ್ಲ, ಸೊ ಜುಡಿಯೋದಲ್ಲಿ ಹೋಗಿ ಒಂದಷ್ಟು ಡ್ರೆಸ್ಸಸ್ ಅಲ್ಲ, ಒಂದಷ್ಟು ರ್ಯಾಂಡಮ್ ಆಗಿ ಒಂದಷ್ಟು ಟಾಪ್ ಮತ್ತು ಒಂದು ಡ್ರೆಸ್ ಆ ಥರ ತೊಗೊಂಡಿದ್ದೀನಿ. ಸೊ ಏನಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಜುಡಿಯೋಗೆ ಹೋಗಿದ್ದಾಗ ನಾನು ತೊಗೊಂಡಿದ್ದು ಫಸ್ಟು ಈ 4 ಫೇಸ್ ಮಾಸ್ಕ್. ಯಾರ್ಯಾರೆಲ್ಲ ಯೂಸ್ ಮಾಡ್ತಿರೋ ಗೊತ್ತಿಲ್ಲ ಜುಡಿಯೋದು, ಬಟ್ ನನಗಿದು ಫೇಸಿಗೆ ಸೂಟ್ ಆಗಿದೆ. ಇದರಲ್ಲೇ ಇನ್ನೊಂದು ಬರುತ್ತೆ ಟೀ ಅಂತ, ನನಗೆ ಅದಷ್ಟು ಸೂಟ್ ಆಗಲ್ಲ ಫೇಸ್ಗೆ. ಸೊ ಅದೇ ರೀಸನ್ಗೆ ನಾನು ಇದನ್ನು ತೊಗೊಂಡಿದ್ದೀನಿ. ಚಾರ್ಕೋಲ್ ಮತ್ತು ಕಾಫಿ, ನನಗೆ ಎರಡನ್ನೂ ಕೂಡ ಚೆನ್ನಾಗಿ ಫೇಸಿಗೆ ಸೂಟ್ ಆಗುತ್ತೆ. ಸೊ ಈ 4 ಒಂದು ಬಂದು 50 ರುಪೀಸ್ ಥರ. ಸೊ ಅದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಈ ಟಾಪ್ ನಾನು ಇದರದ್ದು ಪಾಪಪ್ ಮಾಡ್ತೀನಿ. ಓಕೆನಾ? ನಾನು ಇದನ್ನು ವೇರ್ ಮಾಡಿದಾಗ ಹೇಗಿತ್ತು ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿದೆ. ಇದು ನಾನು ಸೇರಲ್ಲೇ ತೊಗೊಂಡಿದ್ದು. ಹಿಂಗಲ್ಲ, ಓಕೆ, ಇದು ಈ ಥರ ಬರೋದು. ಸೊ ಯಾವುದಾದ್ರೂ ಜೀನ್ಸ್ನಲ್ಲಿ ಪೇರಪ್ ಮಾಡ್ತೀರಾ ಅಂತ ಅಂದರೆ ಇಟ್ಸ್ ಅ ಗುಡ್. ಇದು ಬಂದು 299, 300 ರುಪೀಸ್. ನೆಕ್ಸ್ಟ್ ಬಂದು ಇದೆಲ್ಲ ಮ್ಯಾಕ್ಸ್. ಎಸ್, ಈ ಸ್ಲಿಪ್ಪರ್ಸ್ ತೊಗೊಂಡಿದ್ದೀನಿ. ಸಿ ಹೌ ನೈಸ್ ಅಲ್ವಾ? ಇದು ಯಾವುದೋ ಒಂದು ಡ್ರೆಸ್ಗೆ ಅಂತ ಪರ್ಟಿಕ್ಯುಲರಾಗಿ ತೊಗೊಂಡಿದ್ದು, ಬಟ್ ಆದರೆ ಆಮೇಲೆ ಆ ಡ್ರೆಸ್ಗೆ ಅದು ಸೂಟ್ ಆಗಲಿಲ್ಲ. ಬಟ್ ಆದರೂ ಹಾಗೆ ಇಡ್ಲಿ ಬಿಡಿ నేను ತೊಗೊಂಡು ಬಂದ್ಬಿಟ್ಟಿದ್ದೀನಲ್ಲ, ಅಲ್ಲಿ ಹೆಂಗಿದ್ರು ಎಕ್ಸ್ಚೇಂಜ್ ಇಲ್ಲ ಅಂತ ಇಟ್ಕೊಂಡಿರೋದು. ಈ ಸ್ಲಿಪ್ಪರ್ ಇದು ಜುಡಿಯೋದಲ್ಲೇ ತೊಗೊಂಡಿರೋದು. ಇದು ಬಂದು ಜಸ್ಟ್ 150 ಇತ್ತು ನಾನು ತೊಗೊಂಡಾಗ. ನೆಕ್ಸ್ಟ್ ಬಂದು ನನಗೆ ಈ ಸ್ಲಿಪ್ಪರ್ ಸಖತ್ ಇಷ್ಟ ಆಯಿತು. ಅಲ್ಲಿ ಗುಡ್ ಅಂತ ಅನ್ನಿಸ್ತು. ಸಿದ್ದೇಸ್ ನನಗೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ, ಬಟ್ ಆ್ಯಕ್ಚುಲಾಗಿ ಇದು ಚೆನ್ನಾಗಿದೆ. ರಿಯಲಾಗಿ ನೋಡೋದಕ್ಕೆ ನನಗೆ ಇಷ್ಟ ಆಯಿತು. ಟ್ರೆಡಿಷ್ನಲ್ ವೇರ್ಗೆಲ್ಲ ಇದು ಚೆನ್ನಾಗಿ ಕಾಣುತ್ತೆ. ಮತ್ತು ನಂದು ಬೇರೆ ಈ ಮಂತ್ ಬರ್ತಡೇ ಐತಲ್ಲ, ಸೊ ನಾನು ತೊಗೊಂಡಿದ್ದು ಕುರ್ತಾ ಸೆಟ್ಟೇ ಆಗಿದ್ದರಿಂದ ಸೊ ಅದಕ್ಕೆಲ್ಲ ಸೂಟ್ ಆಗುತ್ತೆ ಅಂತ ಇದನ್ನು ತೊಗೊಂಡೆ. ಇದ್ರ ಪ್ರೈಸ್ ಬಂದು 299. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಅಷ್ಟು ಚೆನ್ನಾಗಿದೆ. ಸ್ಲಿಪ್ಪರ್ ಈ ಥರ ಇಲ್ಲ, ಏನದು ಸ್ಕಿಪ್ ಆಗಲ್ಲ. ಸೊ ಚೆನ್ನಾಗಿದೆ ಇದನ್ನು. ನೆಕ್ಸ್ಟ್ ಬಂದು ಈ ಎರಡು ಏನು ಹೇಳ್ತಾ ಇರೋದಕ್ಕೆ, ಇದು ಬಾಡಿ ಸ್ಪ್ರೇ. ಸೊ 2 ಬಾಡಿ ಸ್ಪ್ರೇ ತೊಗೊಂಡಿದ್ದೀನಿ. ಇದು ಎರಡೂ ಜುಡಿಯೋದಿಂದನೇ. ನಾನು ಯೂಶಲಾಗಿ ಈ ಕಲರ್ದು ಯೂಸ್ ಮಾಡ್ತೀನಿ, ಸ್ಪಾರ್ಕ್ ಅಂತ. ಇದು ಪಲ್ಸ್. ನಾನು ಯೂಶಲಾಗಿ ಇದೊಂದನ್ನೇ ಯೂಸ್ ಮಾಡೋದು, ಬಟ್ ಈ ಸಲ ಟ್ರೈ ಮಾಡೋಣ ಅಂತೇಳಿ ಇದನ್ನು ತೊಗೊಂಡಿದ್ದೀನಿ. ಇದು ಒಂದು ಬಂದು 99 ಥರ. ಸೊ ಅದಕ್ಕೆ 2 ತೊಗೊಂಡೆ. ನೆಕ್ಸ್ಟ್ ಬಂದು ಸ್ಟುಡಿಯೋದಲ್ಲೇ ಇದು ಬಂದು ಶೇಪ್ ವೇರ್ ಥರ. ಸೊ ಇದನ್ನು ತೊಗೊಂಡಿದ್ದೀನಿ. ಈಗ ಅದನ್ನೆಲ್ಲ ಕೆಲಸಕ್ಕಾಗಲ್ಲ. ಆ್ಯಂಡ್ ಇದು ನನಗೆ ಸೂಪರ್ ಡೀಲ್ ಅಂತ ಅನಿಸಿದ್ದು. ಸಿಬಿಸ್ ಇದು ಹೆಂಗೆ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ. ನಾನು ಇದನ್ನ ಹಾಕೊಂಡಿರೋ ಪಿಕ್ ನಾನು ಇಲ್ಲಿ ಹಾಕ್ತೀನಿ ಸೈಡಲ್ಲಿ, ಆಯ್ತಾ? ಚಿಕ್ಕಿ ಅಂತ. ಇದು ಆ್ಯಕ್ಚುಲಾಗಿ ತೊಗೊಂಡಿದ್ದು ನಾನು ಯಾವುದೋ ಒಂದು ಪಾರ್ಟಿಗೆ ಅಂತ ಹೇಳಿ. ಇದು ಜಸ್ಟ್ 1 ಪೀಸ್ ಥರ ಫ್ರಾಕ್, ಬ್ಲ್ಯಾಕ್ ಡ್ರೆಸ್ ಥರ. ಇದು 1 ಪೀಸ್ ಥರ ಈ ಥರ ಇದೆ. ನಾನು ಇದಕ್ಕೋಸ್ಕರ ಅಂತಲೇ ತೊಗೊಂಡಿದ್ದು. ಸಕ್ಕತ್ತಾಗಿತ್ತು ನೋಡೋದಕ್ಕೆ ಅಲ್ಲಿ ಅಂತ. ಮತ್ತು ಇದು ಬಂದುಬಿಟ್ಟು ಕಿಡ್ಸ್ ವೇರಲ್ಲಿತ್ತು. ನಾವು ಹೋದಾಗ ಸೇಲ್ ನಡೀತಾ ಇತ್ತು ಅಂತ ಅಂದ್ಬಿಟ್ಟು ನಾನು ಹೋಗಿದ್ದ ಕಡೆ ಇದು ಕಿಡ್ಸ್ ವೇರಲ್ಲಿತ್ತು. ಇದ್ರ ಪ್ರೈಸ್ ಬಂದು ಜಸ್ಟ್ 299, 300 ರುಪೀಸ್ಗೆ ನನಗೆ ಸಿಕ್ಕಿದ್ದು. ಏನು ಸಕ್ಕತ್ ಡೀಲ್ ಗೊತ್ತಾ? ಇದು ಹಾಕೊಂಡೋಗೋ ಅಷ್ಟೇ ಸೂಪರಾಗಿ ಕಾಣುತ್ತೆ. ನಾನು ಅವತ್ತು ತೊಗೊಳಕ್ಕೆ ಹೋಗಿದ್ದಲ್ಲಿ ಪಾರ್ಟಿ ವೇರ್ಗೆ ಯಾವುದಾದ್ರೂ ಚೆನ್ನಾಗಿರೋದು ಇದೆಯಾ ಅಂತ ನೋಡೋಕೆ ಹೋಗಿದ್ದು. ಬಟ್ ಆದರೆ ಏನು ನನಗೆ ಇಷ್ಟ ಆಗಿಲ್ಲ, ಯಾವುದೋ ಒಂದು ಟಾಪ್ ತೊಗೊಂಡೆ. ಅದ್ರ ಜೊತೆ ಈ ಡ್ರೆಸ್ ಇಷ್ಟ ಆಯಿತು ಅಂತ ಇದು ತೊಗೊಂಡೆ. ಸಕ್ಕತ್ತಾಗಿದೆ ಮಾತ್ರ. ಅದು ಹಾಕೊಂಡಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ
ನೆಕ್ಸ್ಟು ಅದ್ರ ಪ್ರೈಸ್ ಹೇಳಿದಾಗ 300 ರುಪೀಸ್. ನೆಕ್ಸ್ಟ್ ಬಂದು ಈ ಟಾಪ್, ಇದು ಜಸ್ಟ್ ಜೀನ್ಸ್ ಮೇಲೆ ಹಾಕೋತಾರ ಇದು ಅಷ್ಟೇ. ಇದು ಬಂದು ಎಷ್ಟು, ಇದು 200 ರುಪೀಸ್. ಸೊ ಇದು ಓಕೆ, ಚೆನ್ನಾಗಿದೆ. ನನಗೇನು ಅಷ್ಟು ತೊಗೊಳ್ಬೇಕಾದ್ರೆ ಇದ್ದಿದ್ದು ಆಸೆ, ತೊಗೊಂಡಾದ್ಮೇಲೆ ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಬಟ್ ಓಕೆ, ಇಲ್ಲಿ ಪೇ ಮಾಡಿಬಿಟ್ಟಿದ್ದೀನಿ. ಮತ್ತು ಆ್ಯಸ್ ಐ ಆಲ್ರೆಡಿ ಸೆಡ್, ಇವಾಗ ತುಂಬ ಟಾರ್ಚರ್ ಆಗ್ತಾಯಿದೆ. ಪೇ ಮಾಡಿಬಿಟ್ಟಿದ್ದೀನಿ. ಮತ್ತು ಸೇಲ್ ಇರೋದಕ್ಕೆ ಯಾವುದಕ್ಕೂ ಎಕ್ಸ್ಚೇಂಜ್ ಇಲ್ಲ ಅಂತ ಹೇಳಿದ್ರಿಂದ ಹಾಗೆ ಇಟ್ಟಿದ್ದಾಯಿತು. ಅದಾದಮೇಲೆ ಮತ್ತೆ ಇನ್ನೊಂದು ದಿವಸ ಶಾಪಿಂಗ್ ಹೋಗಿದ್ದೆ ನಮ್ಮ ಅಕ್ಕ ಜೊತೆ, ಬರ್ತಡೇದಕ್ಕೋ ಏನಕ್ಕೋ ಅಂತ. ಆವಾಗ ತೊಗೊಂಡಿದ್ದು ಈ ಪ್ಯಾಂಟ್. ನನಗಿದು ಸ್ವಲ್ಪ ವರ್ತ್ ಅಂತ ಅನ್ನಿಸ್ತು ಈ ಪ್ಯಾಂಟ್. ಇದು ಫ್ರಮ್ ಜುಡಿಯೋ, ಸಿಲೆಗ್ಗಿಸ್ ಒಂಥರ ಈ ಬೂಟ್ ಕಟ್ ಥರ ಬರುತ್ತಲ್ವ ಆ ಥರ. ನಾನು ಇದು ಹಾಕೊಂಡ್ರೂ ಪಿಕ್ಕಿಲ್ಲ, ನಾನು ಇದನ್ನ ಹಾಕಿಲ್ಲ, ಬರೀ ಅಲ್ಲಿ ಸೈಜ್ ನೋಡಿ ತೊಗೊಂಡಿದ್ದು ಅಷ್ಟೇ, ಅಲ್ಲಿ ಟ್ರಯಲ್ ಮಾಡಿದ್ದು ಅಷ್ಟೇ. ಬಟ್ ನಾನು ವೀಡಿಯೋ ತೆಗ್ದಿಲ್ಲ. ಇಫ್ ಇನ್ ಕೇಸ್ ಆದರೆ ವೀಡಿಯೋ ತೆಗ್ದು ಇಲ್ಲಿ ಪಾಪಪ್ ಮಾಡ್ತೀನಿ. ನಾನು ಯೂಶ್ವಲಾಗಿ ಯಾವುದೇ ಡ್ರೆಸ್ ತೊಗೊಂಡಿದ್ದು ನಾನೆಲ್ಲ ಯಾವುದೇ ಟ್ರಯಲ್ ಮಾಡಿದ್ದೀನಿ, ಇದೆಲ್ಲ ಪಾಪಪ್ ಮಾಡ್ತೀನಿ ಸೈಡಲ್ಲಿ, ಓಕೆನಾ. ಸೊ ಇದೊಂದು, ಇದ್ರ ಪ್ರೈಸ್ ಬಂದು ಇಲ್ಲಿ ಇದು ಬಂದು 500 ರುಪೀಸ್, ಅಂದರೆ 499. ಇದೆಲ್ಲ ಸೇಲಲ್ಲಿ ಇದ್ದಾಗೆ ತೊಗೊಂಡಿದ್ದು. ಜುಡಿಯೋದಲ್ಲಿ ನಾನು ಇಷ್ಟ ತೊಗೊಂಡಿರೋದು, ಇದ್ರ ಮೇಲೆ ಇನ್ನೇನು ತೊಗೊಂಡಿಲ್ಲ. ನೆಕ್ಸ್ಟ್ ಇವಾಗ ಮ್ಯಾಕ್ಸ್ಗೆ ಹೋಗೋಣ. ಮ್ಯಾಕ್ಸಲ್ಲಿ ಇದು ಸೇಲ್ ನಡೀತಾ ಇತ್ತು ಮ್ಯಾಕ್ಸಲ್ಲಿ ಅಂತ ಅಂದ್ಬಿಟ್ಟು ಅವಾಗ ಹೋಗಿ ತೊಗೊಂಡಿದ್ದು. ಫಸ್ಟ್ ಬಂದು ಈ ಟಾಪ್, ಇದು ನನ್ನ ಫೇವ್ರೇಟ್. ನಂಗೆ ಅಲ್ಲಿ ನೋಡಿದಾಗ ಅಷ್ಟು ಇಷ್ಟ ಆಗಲಿಲ್ಲ. ಓಕೆ ಹೆಂಗಿದ್ರು ಸೇಲ್ ಇದೆಯಲ್ಲ, ಸರಿ ಬಿಡು, ಇನ್ನು ಯಾವಾಗ ಬಂದು ತೊಗೊತೀವಿ, ಸೇಲಲ್ಲಿ ಇರೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ತೊಗೊಂಡಿದ್ದಿದ್ದು ಅಷ್ಟೇ. ಅಲ್ಲೇ ನನಗೆ ಅಲ್ಲಿ ಟ್ರಯಲಲ್ಲೇ ಏನು ನಾನು ನೋಡಲಿಲ್ಲ, ಹಾಗೆ ತೊಗೊಂಡು ಬಂದಿದ್ದು. ಬಟ್ ಮನೆಗೆ ಬಂದು ಹಾಕೊಂಡು ಟ್ರಯಲ್ ನೋಡಿದಾಗ ಸಖತ್ತಾಗಿದೆ ಅಂತ ಅನ್ನಿಸ್ತು. ನನಗೆ ಚೆನ್ನಾಗಿ ಸೂಟ್ ಆಯಿತು. ಇದ್ರ ಆ್ಯಕ್ಚುಯಲ್ ಪ್ರೈಸ್ ಬಂದು 700 ರುಪೀಸ್. ಬಟ್ ಇದು ನನಗೆ ಸಿಕ್ಕಿದ್ದು ಬಂದು ಐ ಥಿಂಕ್ ಸೊ, ಇದೆಲ್ಲೂ ಇಲ್ಲ ಹಾಕಿಲ್ಲ ಸೇಲ್ ಪ್ರೈಸ್ನ, 300 ರುಪೀಸ್ಗೆ ಅಷ್ಟೇ. 299 ಫ್ಲ್ಯಾಟ್ 299 ಆ ಥರ ಆಯಿತು. ಸೊ ಇದ್ರದ್ದು ಆ ಪ್ರೈಸು. ನೆಕ್ಸ್ಟ್ ಬಂದು ಈ ಒನ್ ಪೀಸ್. ನಾನು ಇದ್ರದ್ದು ಶಾರ್ಟ್ಸ್ ಕೂಡ ಹಾಕಿದ್ದೆ, ಯಾರ್ಯಾರು ನೋಡಿದಿರೋ ಗೊತ್ತಿಲ್ಲ. ಈ ಒನ್ ಪೀಸ್ ನನಗಿದಂತೂ ಫೇವ್ರೇಟ್. ನಾನು ಇದು ಹಾಕೊಂಡು ನೋಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಇದ್ರದ್ದು ಅಮೌಂಟ್ ಬಂದು 230 ರುಪೀಸ್ ಅಷ್ಟೇ ನನಗೆ ಇದು ಸಿಕ್ಕಿದ್ದು. ಇದ್ದಿದ್ದೆ ಲಾಸ್ಟ್ ಒಂದೇ ಒಂದು ಪೀಸ್. ನನಗಿದೇನೋ ಈ ಫ್ಲೋರಲ್ ಪ್ರಿಂಟ್ ಆ ಥರದ್ದೆಲ್ಲ ನೋಡಿ ಸ್ವಲ್ಪ ಇಷ್ಟ ಆಯಿತು. ಮತ್ತು ಕಂಪ್ಲೀಟ್ ಇದು ಬಟನ್ ಥರ. ಯು ಕ್ಯಾನ್ ನೈಸ್ಲಿ ಸ್ಟೈಲ್ ವಿತ್ ದಿಸ್. ಸೊ ನನಗೆ ಇದೊಂಥರ ಇಷ್ಟ ಆಯಿತು, ಚೆನ್ನಾಗಿದೆ. ಆದರೆ ನಾನು ಇಲ್ಲಿ ಸೈಡಲ್ಲಿ ಹೇಗಿದ್ರು ಹೇಳಿದ್ದೀನಿ ಅಲ್ವಾ, ಪಾಪಪ್ ಮಾಡ್ತೀನಿ ನನಗೆ ಹೇಗೆ ಕಾಣಿಸ್ತಾ ಇತ್ತು ಅಂತ. ಇದು ಕಂಪ್ಲೀಟ್ ಬಂದು ಒನ್ ಪೀಸ್ ಫ್ರಾಕ್ ಥರ. ಸೊ ಇದು ನನ್ನ ಫೇಸ್ಗೆ ನಾನು ಸ್ವಲ್ಪ ಏನು ಹೇಳ್ತಾರೆ ಅಂಡರ್ ಟೋನ್ ಇರೋದ್ರಿಂದ ನನಗೆ ಸ್ವಲ್ಪ ಓಕೆ ಚೆನ್ನಾಗಿ ಕಾಣುತ್ತೆ. ನನಗೆ ಈ ಥರ ಸ್ವಲ್ಪ ಲೈಟ್ ಕಲರ್ಸ್ ಅಥವಾ ಬ್ರೈಟ್ ಕಲರ್ಸ್ ಥರದ್ದು ಚೆನ್ನಾಗಿ ಕಾಣುತ್ತೆ. ಕೆಲವೊಂದು ಕಲರ್ ನನಗೆ ಅಷ್ಟು ಈ ಪಾಚಿ ಗ್ರೀನ್ ಈ ಥರದ್ದೆಲ್ಲ ನನಗೆ ಮುಖಕ್ಕೆ ಅಷ್ಟು ಸೆಟ್ ಆಗೋದಿಲ್ಲ. ಬಟ್ ಈ ಥರ ಕಲರ್ ಸ್ವಲ್ಪ ಈ ಥರ ಪೇಸ್ಟ್ ಕಲರ್ ಥರ ಎಲ್ಲ ಇದ್ದರೆ ನನಗೆ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಬಂದು ಈ ಟಾಪ್, ಸಾರಿ ಇದು ನಾನು ಆಲ್ರೆಡಿ ಒಂದು ಸಲ ಯೂಸ್ ಮಾಡಾಯ್ತು. ಇದರಲ್ಲಿ ನೀನು ಯಾವುದೂ ಯೂಸ್ ಮಾಡಿಲ್ಲ. ಆರೆಂಜ್ ಕಲರ್ ಟಾಪ್, ಅದು ಬಿಟ್ಟರೆ ಇದು ಮತ್ತು ಇನ್ನೊಂದು ಡ್ರೆಸ್ ಏನಿದೆ ಅದನ್ನ ಅಷ್ಟೇ ಯೂಸ್ ಮಾಡಿರೋದು. ಮಿಕ್ಕಿದ್ದೆಲ್ಲ ತಂದು ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ದಿಸ್, ಇದರಲ್ಲಿ ನನ್ನ ಫೇವ್ರೆಟ್ ಪಾರ್ಟೇ ಬಂದು ನೆಕ್ ಪಾರ್ಟ್. ಅವ್ರದ್ದು ನೆಕ್ ಚೆನ್ನಾಗಿದೆ, ಇದಕ್ಕೆ ಡಿಫ್ರೆಂಟಾಗಿದೆ. ಇದೆಲ್ಲನೂ ಮ್ಯಾಕ್ಸಿಂದನೇ ತೊಗೊಂಡಿದ್ದು. ಇದ್ರದ್ದು ಪ್ರೈಸ್ ಬಂದು 200 ಅಷ್ಟೇ. ಇದು ಲಾಸ್ಟ್ ಒಂದೇ ಒಂದು ಪೀಸ್ ಇದೆ. ಇದೇ ನನಗೇನು ಇಷ್ಟ ಆಗಿರಲಿಲ್ಲ, ನಮ್ಮ ಮಮ್ಮಿಗೆ ಇಷ್ಟ ಆಗಿದೆ. ಇದನ್ನು ತಗೋ, ಚೆನ್ನಾಗಿದೆ, ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಿದೆ, ನಿನಗೆ ಚೆನ್ನಾಗಿ ಕಾಣುತ್ತೆ ತಗೋ ಅಂತ ಅಂದರು. ನಂಗೆ ಅವಾಗ ಅವ್ರ ಮಾತು ನಂಬಿರಲಿಲ್ಲ, ಏನೋ ಸುಮ್ಮನೆ ಹೇಳ್ತಾವ್ರೆ ಸುಳ್ಳು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿದ್ದೆ. ಆಮೇಲೆ ನಾನು ಮನೆಗೆ ಬಂದು ಹಾಕ್ಕೊಂಡೆಲ್ಲ ನೋಡಿದಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಹಾಕೊಂಡಾಗೆಲ್ಲ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಸೈಡಲ್ಲಿ ಪಿಕ್ಸ್ ಹಾಕ್ತೀನಿ, ಓಕೆನಾ. ಪಿಕ್ಸ್ ಅಥವಾ ವಿಡಿಯೋನ ಏನೋ ಒಂದು ಪಾಪಪ್ ಮಾಡ್ತೀನಿ. ನೆಕ್ಸ್ಟ್ ಈ ಫ್ರಾಕ್, ಸಿ ಹೌ ಬ್ಯೂಟಿಫುಲ್. ನಾನು ಇದು ಜುಡಿಯೋದಿಂದ ತೊಗೊಂಡಿದ್ದೆ, ತೋರ್ಸೋದು ಬರ್ತದೆ. ಈ ಫ್ರಾಕ್ ಒನ್ ಪೀಸ್ ಥರ, ಇದು ಸೇಮ್ ಈ ಥರ. ಇದರಲ್ಲೇ ಸೇಮ್ ವೈಟ್ ಕಲರ್ ಇದೆ. ನಂದು ಲಾಸ್ಟ್ ಬ್ಲಾಗ್ ಯಾರು ನೋಡಿರ್ತೀರ ಆ ಬ್ಲಾಗಲ್ಲಿ ನಾನು ಹಾಕಿರ್ತೀನಿ. ನನ್ನ ಫ್ರೆಂಡ್ಸ್ ಜೊತೆ ಈಚೆ ಹೋಗಿದ್ನಲ್ಲ, ಆ ಬ್ಲಾಗಲ್ಲಿ ಆ್ಯಕ್ಚುಲಾಗಿ ನಾನು ಇದೇ ಫ್ರಾಕ್ ತೊಗೊಂಡಿದ್ದು. ಬಟ್ ಅದೇ ನನಗೆ ಅದರಲ್ಲಿ ವಿಡಿಯೋ ಹೇಗೆ ಕಾಣಿಸ್ತು ಅಂತ ಗೊತ್ತಿಲ್ಲ, ಮತ್ತು ಅಷ್ಟು ಸರಿಯಾಗಿ ಅಟ್ಯಾಚ್ ಮಾಡೋಕ್ಕಾಗಿಲ್ಲ. ಈ ಫ್ರಾಕ್ನ ನಾನು ತೋರ್ಸೋಕ್ಕಾಗಿಲ್ಲ ಆ ವ್ಲಾಗಲ್ಲಿ, ಎತ್ತಿಟ್ಬಿಟ್ಟಿದ್ದೆ ಅಂತ. ಸೊ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದ್ರದ್ದು ಪ್ರೈಸ್ ಬಂದು 900 ರುಪೀಸ್, ಓಕೆನಾ. ಇದು ಯಾವ ಸೇಲಲ್ಲೆಲ್ಲ ತೊಗೊಂಡಿಲ್ಲ, ಸೇಲ್ಗಿಂತ ಮುಂಚೆ ಹೋಗಿ ತೊಗೊಂಡಿದ್ದು. ಸೊ ಅದ್ರ ಪ್ರೈಸ್ ಬಂದು 900 ರುಪೀಸ್. ನೆಕ್ಸ್ಟ್ ಇನ್ನೊಂದು ಜುಡಿಯೋ, ಬಟ್ ಇದು ನಾನು ತೊಗೊಂಡಿಲ್ಲ, ಇದು ನನಗೆ ನಮ್ಮ ಅಕ್ಕ ಗಿಫ್ಟ್ ಮಾಡಿದ್ದು.
ಇದು ನಾನು ಹೋಗಿ ಮುಂಚೆನೇ ನೋಡ್ಬಿಟ್ಟು ಅವ್ಳಿಗೆ ಹೇಳ್ಬಿಟ್ಟು ಬಂದಿದ್ದೆ ನಾನು ಬರ್ತಡೇಗೆ ಇದೇ ಕೊಡು ಅಂತ. ಆ್ಯಕ್ಚುಲಾಗಿ ಲಿಟಲ್ ಬಾಕ್ಸ್ ಅಂತ ಒಂದು ಬ್ರ್ಯಾಂಡ್ ಇದೆ ಅಲ್ವಾ, ನಾನು ಅದರಿಂದ ತೊಗೊಳ್ಬೇಕು ಅಂತಿದ್ದು ಬರ್ತಡೇಗೆ. ಬಟ್ ನಾನು ತೊಗೊಂಡ್ರು ನನಗೆ ಗೊತ್ತು ನಾನು ತುಂಬ ಸಲ ಎಲ್ಲ ಹಾಕಲ್ಲ ಆ ಥರ ಡ್ರೆಸ್ನ. ಎಲ್ಲೋ ಮೇ ಬಿ ಏನಾದರೂ ಪಾರ್ಟಿ ಅಥವಾ ಏನಾದರೂ ಆ ಥರದಕ್ಕೆ ಹೋದರೆ ಅಷ್ಟೇ ಅದು ಯೂಸ್ ಆಗೋದು, ನಾರ್ಮಲ್ಗೆಲ್ಲ ಯೂಸ್ ಆಗಲ್ಲ ಅಂತ ಅಂದ್ಬಿಟ್ಟು ಬೇಡ ಈ ಥರ ಅಂದರೆ ಒಂಥರ ಮ್ಯಾಕ್ಸಿ ಡ್ರೆಸ್ ಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ಇದು ಜುಡಿಯೋದಲ್ಲೇ ತೊಗೊಂಡಿದ್ದು. ಹೇಗೆ ಕಾಣಿಸ್ತಿದೆ ಸಿ, ಎಷ್ಟು ಸೂಪರಾಗಿದೆ ಗೊತ್ತಾ. ಇದು ಡೈರೆಕ್ಟಾಗಿ ನೋಡೋಕ್ಕೆ ಹೆಂಗೆ ಕಾಣಿಸಿದೆ ಗೊತ್ತಿಲ್ಲ, ಸಾರಿ ಡೈರೆಕ್ಟಾಗಿ ಸಕಾಲಾಗಿ ಕಾಣಿಸ್ತಿದೆ, ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಇದು ಕಂಪ್ಲೀಟ್ ಲಾಂಗ್ ಡ್ರೆಸ್ ಥರ, ಮ್ಯಾಕ್ಸಿ ಡ್ರೆಸ್ ಥರ ಸೂಪರಾಗಿದೆ. ತೊಗೋಬೋದು. ಒಂದು ಇದೆಷ್ಟು, ಇದು 999 ಅಥವಾ 899? ಇದು 899, ಇದು 900 rupees. ಇದು ನಾನು ನಮ್ಮ ಅಕ್ಕ ನನ್ನ ಬರ್ತಡೇಗೆ ಅಂತ ಗಿಫ್ಟ್ ಮಾಡಿರೋದು. ನಾನು ಕಾಯ್ತಾ ಇದ್ದೀನಿ ನಾನು ಯಾವಾಗ ಇದನ್ನು ಎಲ್ಲಿಗೆ ಹಾಕೊಂಡು ಹೋಗೋದು ಅಂತ ಅಂದ್ಬಿಟ್ಟು. ನಾನು ಬರ್ತಡೇಗಂತೂ ಹಾಕಿಲ್ಲ, ಸೊ ಅದಕ್ಕೆ ಎಲ್ಲಾದರೂ ಬೇರೆ ಕಡೆ ಹಾಕೊಂಡು ಹೋಗ್ಬೇಕು ಚೆನ್ನಾಗಿರೋ ಪ್ಲೇಸ್ಗೆ ಅಂತ. ಇದು ನನ್ನ ಫೇವ್ರೆಟ್ ಅನ್ನೋದಕ್ಕೆ ಅದು ನಾನೇ ನೋಡಿ ನನಗಿಷ್ಟ ಆಯಿತು ಅಂತ ಹೇಳಿ ಅವಳಿಗೆ ಹೇಳ್ಬಿಟ್ಟು ಬಂದಿದ್ದೆ, ನನಗೆ ಇದೇ ಡ್ರೆಸ್ ನೀನು ತಗೊಟ್ರೆ ಇದೇ ಡ್ರೆಸ್ ತಗೊಡು ಅಂತ. ಸೊ ಅವಳು ಅದನ್ನೇ ತೊಗೊಂಡು ಬಂದು ಫುಲ್ ಖುಷಿ ಆಗೋಯ್ತು. ಜುಡಿಯೋದಲ್ಲಿ ಇನ್ನೊಂದು ತೊಗೊಂಡಿದ್ದೀನಿ, ಅದು ನಾನು ತೊಗೊಂಡಿರೋದಲ್ಲ, ನಮ್ಮ ಅಕ್ಕ ಗಿಫ್ಟ್ ಮಾಡಿರೋದು. 1 minute ಹಿಂಗೆ ಬರ್ತೀನಿ. ಸೊ ಈ ಸ್ಲಿಪ್ಪರ್ ತೊಗೊಂಡಿದ್ದೀನಿ, ಸೂಪರ್ ಆಗಿದೆ. ಇದು ನಂಗೆ ನಮ್ಮ ಅಕ್ಕನೇ ಗಿಫ್ಟ್ ಮಾಡಿದ್ದು. ಚೆನ್ನಾಗಿದೆ, ಇದೆಲ್ಲ ಕಂಪ್ಲೀಟ್ ಪರ್ಲ್ಸ್ ಮತ್ತು ಬ್ಲ್ಯಾಕ್ ಪರ್ಲ್ಸ್ ಮತ್ತು ವೈಟ್ ಪರ್ಲ್ಸ್ ಥರದ್ರಲ್ಲಿ, ಅಂದರೆ ಇದು ಪರ್ಲ್ಸ್ ಅಲ್ಲ, ಆ್ಯಕ್ಚುಲಿ ಜಸ್ಟ್ ಒಂಥರ ಮಣಿ ಥರ ಅಷ್ಟೇ. ಆ ಥರದ್ರಲ್ಲಿ ಚೆನ್ನಾಗಿ ಎಂಬ್ರಾಯ್ಡರಿ ಥರ ಮಾಡಿದ್ದಾರೆ, ಸಖತ್ತಾಗಿದೆ. ಅದ್ರದ್ದು ಪ್ರೈಸ್ ಬಂದು 699 ಅಂತ ಅನಿಸುತ್ತೆ, 700 rupees ಅಷ್ಟೇ. ಅದನ್ನು ನಂಗೆ ಅವಳೇ ಗಿಫ್ಟ್ ಮಾಡಿದ್ದು, ನಾನೇನು ತೊಗೊಂಡಿಲ್ಲ. ಇದಾದಮೇಲೆ ನೆಕ್ಸ್ಟ್ ಬಂದು ಎಲ್ಲಿ ತೊಗೊಂಡ್ರೆ, ಓಕೆ, ಈಗ ನೆಕ್ಸ್ಟ್ ಬಂದು ಅಮೆಝಾನಲ್ಲಿ ತೊಗೊಂಡ್ರೆ ತೋರಿಸ್ತೀನಿ. ಅಮೆಝಾನ ಡ್ರೆಸ್ ಏನು ತೊಗೊಂಡಿಲ್ಲ. ಈ ಐ ಮಾಸ್ಕ್, ಓಕೆ, ಇದು ಬಂದು ಪ್ಯಾಕ್ ಆಫ್ 2 ಬರುತ್ತೆ. ಪ್ರೈಸ್ ಬಂದು 158 rupees. ಇದನ್ನು ನಾನು ತೊಗೊಂಡಿರೋದು ಬಂದೇ ರೀಸನ್ಗೆ ಏನು ಅಂತ ಅಂದರೆ, ನನಗೆ ಮುಂಚೆನೇ ಡಾರ್ಕ್ ಸರ್ಕಲ್ ಇದೆ, ಓಕೆನಾ. ಬಟ್ ಇವಾಗ ಏನಂತಂದರೆ ನನಗೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನನ್ನ ಕಣ್ಣು ಹೋಗ್ಬಿಟ್ಟು ನನಗೆ ಇಲ್ಲಿ ಗಂಟ ಫುಲ್ ಇಷ್ಟನ್ನು ಡಾರ್ಕ್ ಸರ್ಕಲ್ ಬಂದ್ಬಿಡುತ್ತೆ ಅಂತ ಭಯ ಬಂದ್ಬಿಟ್ಟೈತೆ ನನಗೆ ನೈಟ್ ಶಿಫ್ಟ್ ಮಾಡೋದ್ರಿಂದ. ಅದೇ ರೀಸನ್ಗೆ ಇದನ್ನು ಆರ್ಡರ್ ಮಾಡಿ ತೊಗೊಂಡಿರೋದು. ಇದರಲ್ಲಿ ಏನೋ ಒಂದಷ್ಟು ಬರ್ದಿದ್ದಾರೆ, ಪ್ರೊಟೆಕ್ಟ್ ಯುವರ್ ಐಸ್ ಆ್ಯಂಡ್ ಐ ಸೈಟ್ ಆ್ಯಂಡ್ ಕ್ಲಿಯರ್ಸ್ ಬ್ಲ್ಯಾಕ್ ಮಾರ್ಕ್ಸ್ ಅರೌಂಡ್ ಯುವರ್ ಐಸ್, ಅದು ಇದು ಅಂತ ಅಂದ್ಬಿಟ್ಟು ಒಂದಷ್ಟು ಬರ್ದಿದ್ದಾರೆ. ಡಾರ್ಕ್ ಸರ್ಕಲ್ ಎಲ್ಲ ಹೋಗುತ್ತೆ ಅಂತ ನಾನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಅಲ್ಲಿ ಹೋಗಲ್ಲ ಅಂತ ಗೊತ್ತು, ಬಟ್ ಆದರೂ ಅಟ್ಲೀಸ್ಟ್ ಒಂಚೂರಾದರೂ ರೆಡ್ಯೂಸ್ ಆಗಲಿ ಅಥವಾ ಹೊಸ್ದಾಗಿ ಬರದೆ ನನಗೆ ಇಲ್ಲಿ ಕೆನ್ನೆ ಗಂಟು ಡಾರ್ಕ್ ಸರ್ಕಲ್ ಬರದೇ ಇರಲಿ ಅನ್ನೋ ರೀಸನ್ಗೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನಗಿದಿನ್ನೂ ಈಗಿನ್ನೂ ಯಾವುದೂ ಇನ್ನೂ ವರ್ಕೌಟ್ ಆಗಿಲ್ಲ. ಒಂದು 14 days ಆಯಿತು, 14 days ನಾನು ಯೂಸ್ ಮಾಡ್ತಾ ಇದ್ದೀನಿ, ಒಂದು 2 weeksಯಿಂದ. ನನಗೇನು ಅಷ್ಟು ಡಿಫ್ರೆನ್ಸ್ ಗೊತ್ತಾಗಿಲ್ಲ. ಗೊತ್ತಾಗಿದ ತಕ್ಷಣ ನಾನು ನಿಮಗೂ ಹೇಳ್ತೀನಿ, ಓಕೆ. ನಾನು ಇದನ್ನ ಸದ್ಯಕ್ಕೆ ಇದನ್ನ ಯಾರಿಗೂ ಸಜೆಸ್ಟ್ ಅಲ್ಲ, ಏನು ಮಾಡಲ್ಲ, ನೋಡೋಣ. ಇದನ್ನೇನಿಲ್ಲ, ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು 1/2 hour ತೆಗೆದು ಆಮೇಲೆ ಒಂದು 15 minutes ಕಣ್ಗೆ ಹಾಕೊಂಡು ರಿಲ್ಯಾಕ್ಸ್ ಮಾಡಿದ್ರೆ ಮುಗೀತು, ಟೆನ್ ಅಂತ ಆಗುತ್ತೆ. ಬಟ್ ಅಂದರೆ ನನಗೇನು ಆ ಥರ ಫೀಲ್ ಯಾವುದೂ ಆಯ್ತಾ ಇಲ್ಲ. ಏನು ಗೊತ್ತಾ, ಏನು ಕಣ್ಗೆ ಹಾಕೊತೀವೋ ತಲೆಗೆ ಹಾಕೊತೀವೋ ಏನೋ ಅದೊಂದು ಸರಿಯಾಗಿ ನಿದ್ದೆ ಇಲ್ಲ ಅಂದರೆ ನಾವೇನೇ ಸ್ಟ್ರಗಲ್ ಮಾಡಿದ್ರು ಕೂಡ ಅದೆಲ್ಲ ಸರಿ ಹೋಗಲ್ಲ. ನೆಕ್ಸ್ಟ್ ಬಂದು ಇದು ನನ್ನ ಫೇವ್ರೆಟ್ ಅಮೆಝಾನ್ ತೋರಿಸ್ತೀನಿ ಅಂದಲ್ಲ, ಅದು ತೋರಿಸಾಯ್ತಲ್ಲ. ನೆಕ್ಸ್ಟ್ ಬಂದು ಈ ಬ್ಯಾಗ್, ಇದು ನನಗೆ ಲ್ಯಾಪ್ಟಾಪ್ ಬ್ಯಾಗ್ ಅಂತ ತೊಗೊಂಡಿದ್ದು. ಇದು ಬಂದು ಲ್ಯಾಪ್ಟಾಪ್ ಬ್ಯಾಗ್ ಅಂತ ತೊಗೊಂಡಿದ್ದು. ಪಿಕ್ಕಲ್ಲಿ ನೋಡೋಕ್ಕೇನೋ ಚೆನ್ನಾಗಿತ್ತು, ಅಂದರೆ ಆನ್ಲೈನಲ್ಲಿ ನೋಡೋಕೆ ಚೆನ್ನಾಗೇ ಇತ್ತು. ಡೈರೆಕ್ಟಾಗಿ ಓಕೆ, ಇಟ್ಸ್ ನಾಟ್ ದ್ಯಾಟ್ ಬ್ಯಾಡ್. ಬ್ರ್ಯಾಂಡ್ ಇದು ಬಂದು ಲೀಗಲ್ ಬ್ರ್ಯಾಂಡ್. ನನಗೇನು ಗೊತ್ತಿಲ್ಲ ಈ ಬ್ರ್ಯಾಂಡ್ ಏನು ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದೇ ಫಸ್ಟ್ ಟೈಮ್ ಈ ಬ್ರ್ಯಾಂಡಿಂದ ಆರ್ಡರ್ ಮಾಡಿರೋದ್ರಿಂದ ಓಕೆ ಫೈನ್. ಇದು ಅಮೆಝಾನಲ್ಲೇ ನಾನು ಮಾಡಿರೋದು. ನಾನು ಇದನ್ನು ಅಮೆಝಾನ್ ಮಿಂತ್ರಾ ಮತ್ತು ಅಜಿಯೋ 3ರಲ್ಲೂ ನೋಡಿದ್ದೀನಿ. ಇದೇ ಬ್ಯಾಗು ಸೇಮ್ ಬ್ಯಾಗು ಮಿಂತ್ರಾದಲ್ಲಿ ಬಂದು 700+ ಏನೋ ಇದೆ, ಅಜಿಯೋದಲ್ಲಿ ಬಂದು 600+ ಇದೆ. ಬಟ್ ಆದರೆ ಅಮೆಝಾನಲ್ಲಿ 500+ ಇದೆ, ಅಂದರೆ ನಿಯರ್ಲಿ 600 rupees ಇದೆ ಈ ಬ್ಯಾಗು. ಬಟ್ ಆದರೆ ಅಜಿಯೋ ಮತ್ತು ಮಿಂತ್ರಾದಲ್ಲಿ ಜಾಸ್ತಿ ಇದೆ. ಬಟ್ ಸೇಮ್ ಬ್ಯಾಗ್, ಸೇಮ್ ಬ್ರ್ಯಾಂಡ್. ಸೊ ಇಟ್ಸ್ ಗುಡ್. ಇಲ್ಲಿ ಸೈಡಲ್ಲಿ ಪಾಪಪ್ ಮಾಡ್ತೀನಿ ನೋಡಿ ಪಿಕ್ ಹೇಗಿರುತ್ತೆ ಅಂತ. ನನಗೆ ಗೊತ್ತಿಲ್ಲ, ಈ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾಯಿಲ್ಲ ಬಿಕಾಸ್ ಆಫ್ ಅಷ್ಟು ಸರಿಯಾಗಿ ಲೈಟಿಂಗ್ ಇಲ್ಲದೆ ಇರೋ ರೀಸನ್ಗೆ ಇದು ಅಷ್ಟು ಸರಿಯಾಗಿ ಇನ್ನೇ ಲೈಟಿಂಗ್ ಅಷ್ಟು ಸರಿಯಾಗಿ ನನಗೆ ಎಲ್ಲಿ ಕುತ್ಕೊಂಡು ಮಾಡಬೇಕು ಅಂತ ಗೊತ್ತಿಲ್ಲ. ಈ ಮನೇಲಿ ಇದೇ ಫಸ್ಟ್ ನಾನು ಶಾಪಿಂಗ್ ಹಾಲ್ ಮಾಡ್ತಾ ಇರೋದು ಅದೇ ರೀಸನ್ಗೆ. ಸೊ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಇನ್ನೂ ಸೂಪರಾಗಿ ಲೈಟಿಂಗ್ ಎಲ್ಲ ಹಾಕೊಂಡು ಮಾಡ್ತೀನಿ, ಓಕೆನಾ. ಸೊ ನೆಕ್ಸ್ಟ್ ಬಂದು ಈ ಬ್ಯಾಗ್, ಇದನ್ನು ಆಲ್ರೆಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸೇಮ್ ಬ್ರ್ಯಾಂಡ್ ಫ್ರಮ್ ಲೀಗಲ್ ಬ್ರೈಕ್.
ಇದು ಅಮೆಝಾನಲ್ಲೇ ತೊಗೊಂಡಿರೋದು ಲ್ಯಾಪ್ಟಾಪ್ಗೆ ಅಂತ. ಇದು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕ್ವಾಲಿಟಿ ವೈಸ್ ಗುಡ್, ಬಟ್ ಇದೊಂದು ಸ್ವಲ್ಪ ಒಂಥರ ಟಾಟ್ ಬ್ಯಾಗ್ ಥರ ಇರೋದ್ರಿಂದ ಇದು ಹಿಡಿ ಬಂದು ಹಿಂಗೆ ಇಟ್ಕೊಳ್ಳೋಕ್ಕಾಗಲ್ಲ. ಜಸ್ಟ್ ಬರೀ ಹೀಗೆ ಇಟ್ಕೋಬೋದು ಅಷ್ಟೇ. ಇಲ್ಲಿ ಏನು ಮಾಡ್ತಾರೆ, ಸ್ಲಿಂಗ್ ಹಿಂಗೆ ಹಾಕೊಳ್ಳೋಕ್ಕಾಗೋದಿಲ್ಲ, ಶೋಲ್ಡರ್ ಬ್ಯಾಗ್ ಥರ ಹಾಕೊಳ್ಳೋಕ್ಕಾಗೋದಿಲ್ಲ. ಇದೊಂದೇ ಪ್ರಾಬ್ಲಮ್, ಬಟ್ ಇಟ್ಸ್ ಗುಡ್. ಪ್ರೈಸ್ ವೈಸ್ ಇಟ್ಸ್ ಗುಡ್. ಇದು ನಿಯರ್ಲಿ 600 ಇರುತ್ತೆ, ಅಂದರೆ ಕಂಪ್ಲೀಟ್ ಏನು 600 ಅಲ್ಲ. ಇಲ್ಲಿ ಪಾಪಪ್ ಮಾಡ್ತೀನಿ ಅದು ಆ್ಯಕ್ಚುಯಲ್ ಪಿಕ್ಚರ್ ಹೇಗಿದೆ ಅಂತ ಅಂದ್ಬಿಟ್ಟು. ಓಕೆನಾ? ಆಲ್ರೆಡಿ 16 ಮಿನಿಟ್ ಆಗಿದೆ. ಮೇ ಬಿ ಇದು 20 ಮಿನಿಟ್ಸ್ ವ್ಲಾಗ್ ಆದರೂ ಆಗುತ್ತೆ, ಹೇಳೋಕ್ಕಾಗಲ್ಲ. ಇಷ್ಟು ಶಾಪಿಂಗ್ ಮಾಡಿದರೆ ಏನು ಅಷ್ಟೊಂದೇನು ಮಾಡಿಲ್ಲ ಕಣ, ಸ್ವಲ್ಪ ಒಂದಷ್ಟು. ಈ ಮಂತ್ ಸೇಲ್ ಅಂತ ಇದ್ದದಕ್ಕೇ ಅಷ್ಟು ಮಾಡಿದ್ದು. ಸೊ ನಾನು ಆಗಸ್ಟ್ ಸ್ಟಾರ್ಟಿಂಗಿಂದ ತೊಗೊಂಡಿರೋದ್ರಿಂದ ಇಷ್ಟಿದೆ. ಜುಲೈಯಿಂದನೂ ತೊಗೊಂಡಿದ್ದೀನಿ ನಾನು. ಜುಲೈಯಿಂದನೂ ಕೆಲವೊಂದು ಕಡೆ ಸೇಲ್ ಇತ್ತು. ನೆಕ್ಸ್ಟ್ ಬಂದು ಈ ಡ್ರೆಸ್. ಇದು ಕಂಪ್ಲೀಟ್ ಬಂದು ಕುರ್ತಾ ಸೆಟ್ ಥರ, ಟಾಪ್ ವಿತ್ ಪ್ಯಾಂಟ್. ಇದನ್ನು ಉಲ್ಟಾ ಮಾಡಿದ್ದೀನಿ, ಆಲ್ರೆಡಿ ಹಾಕಿದ್ದೀನಿ ಅದೇ ರೀಸನ್ಗೆ. ಈ ಪ್ಯಾಂಟ್ ಮತ್ತು ಅದ್ರ ಜೊತೆಗೆ ಇದ್ರ ದುಪ್ಪಟ್ಟ ಬರುತ್ತೆ, ವೈಟ್ ವಿತ್ ದಿಸ್ ವೈನ್ ಕಲರ್. ನನ್ನ ಹತ್ರ ಈ ಕಲರ್ ಇದುವರೆಗೂ ಇರಲಿಲ್ಲ, ಅದೇ ರೀಸನ್ ತೊಗೊಂಡಿದ್ದು. ನಾನು ತೊಗೊಂಡಿಲ್ಲ ಇದನ್ನು. ಇದು ನಮ್ಮ ಮಮ್ಮಿ ನನ್ನ ಬರ್ತಡೆಗೆ ಅಂತೇಳಿ ಗಿಫ್ಟ್ ಕೊಟ್ಟಿದ್ದು. ಈ ಡ್ರೆಸ್ ನಾನು ಹಾಕಿದ್ದೀನಿ, ನಾನು ವೀಡಿಯೋ ಹಾಕ್ತೀನಿ. ಇದೇ ನನ್ನ ಬರ್ತಡೆಗೆ ಹಾಕಿದ್ದಿದ್ದು ಆ್ಯಕ್ಚುಲಾಗಿ. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ನನ್ನ ಫೇಸ್ಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಏನೋ ಹಂಗಂತ ಅಂದ್ಕೊಂಡು ನಾನೇ ಸಮಾಧಾನ ಮಾಡ್ಕೊತೀನಿ. ಅದ್ರ ಪ್ರೈಸ್ ಬಂದು 1300, ಬಟ್ ಆದರೆ ನಾನು ತೊಗೊಂಡಿದ್ದು ಲೋಕಲ್ ಶಾಪಲ್ಲಿ ಅಷ್ಟೇ. ನೆಕ್ಸ್ಟ್ ಇನ್ನೇನು ಅಷ್ಟೊಂದಿಲ್ಲ, ಇನ್ನಿರೋದೇ ಎರಡು. ನೆಕ್ಸ್ಟ್ ಬಂದು ಈ ಡ್ರೆಸ್. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ನನಗಿದು ಅಷ್ಟು ಸಖತ್ ಇಷ್ಟ. ನನಗೆ ಬಿಕಾಸ್ ಆಫ್ ದಿಸ್ ಇಲ್ಲೇನು ಎಂಬ್ರಾಯ್ಡರಿ ಮಾಡಿದ್ದಾರೆ ಈ ಸ್ಟೋನ್ ವರ್ಕ್ಗೆ ಅಂತ ತೊಗೊಂಡಿದ್ದು, ಬಿಕಾಸ್ ಇಟ್ಸ್ ಟೂ ಗುಡ್. ಇದನ್ನು ನಾನು ತೊಗೊಂಡಿದ್ದು ಬಂದು ಜಯನಗರಲ್ಲಿ. ಸಿ ಹೌ ಓಕೆ. ಇದು ಕಂಪ್ಲೀಟಾಗಿ ಬಂದು ಕುರ್ತಾ ಸೆಟ್ ಥರ. ಸೊ ನೆಕ್ಲೈನಲ್ಲಿ ಮಾತ್ರ ಸ್ವಲ್ಪ ಈ ವರ್ಕ್ ಥರ ಕೊಟ್ಟಿದ್ದಾರೆ, ಅದಾದಮೇಲೆ ಕಂಪ್ಲೀಟ್ ಪ್ಲೇನ್ ಥರ ಇರುತ್ತೆ. ಚಿಕ್ಕ ಚಿಕ್ಕ ಸೀಕ್ವೆನ್ಸ್ ವರ್ಕ್ ಥರ ಕೊಟ್ಟಿದ್ದಾರೆ. ಅದಕ್ಕೆ ಪೇರಪ್ಗೆ ಅಂತ ಹೇಳಿ ಕಾಂಟ್ರಾಸ್ಟಲ್ಲಿ ಗ್ರೀನ್ ಮತ್ತು ಪಿಂಕ್ ದುಪ್ಪಟ್ಟ, ಪಿಂಕ್ ವಿತ್ ಗ್ರೀನ್ ಥರ ದುಪ್ಪಟ್ಟ ಈ ಥರ ಕೊಟ್ಟಿದ್ದಾರೆ. ಬಟ್ ಇದು ಕಂಪ್ಲೀಟ್ ಬಂದು ಕಾಟನ್ ಥರ. ಸೊ ಇದ್ರ ಪ್ರೈಸ್ ಬಂದು ನಾನು ತೊಗೊಂಡಾಗ 700 ರುಪೀಸ್. ಅವ್ರು ಹೇಳಿದ್ದು 700 ರುಪೀಸ್, ನಾನು ಕೊಟ್ಟಿದ್ದು ಇನ್ನೂ ಕಡಿಮೆ. ಏನೋ ನಾನು ಬಾರ್ಗೈನ್ ಮಾಡ್ತೀನಿ, ಅಷ್ಟೊಂದೇನು ಮಾಡಲ್ಲ. ಅಟ್ಲೀಸ್ಟ್ ಅವ್ರು ಒಂದು 700 ಹೇಳಿದ್ರೆ ಅದು ಅವ್ರು ಕೇಳಿದಷ್ಟೇ ಅಂತೂ ಕೊಡಲ್ಲ. ಅಟ್ಲೀಸ್ಟ್ ಒಂದು 100-200 ಆ ಕಡೆ ಈ ಕಡೆ ಯಾರು ಕೊಟ್ಬಿಟ್ಟೆ ಬರೋದು. ನಂಗೆ ಅವ್ರು ಕೇಳಿದಷ್ಟೆಲ್ಲ ಕೊಟ್ಟರೆ ಅಷ್ಟೇ ಬೇಜಾರಾಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಬಂದು ಈ ಡ್ರೆಸ್. ದಿಸ್ ಈಸ್ ಮೈ ಒಂಥರ ಫೇವ್ರೆಟ್ ಅಂದ್ಕೊಳ್ಳಿ. ನಾನು ತೊಗೊಂಡಾಗ ಅಲ್ಲಿ ನೋಡಿದ ತಕ್ಷಣ ನನಗೆ ಫಸ್ಟ್ ಇಷ್ಟ ಆಗಿದ್ದು ಪಿಂಕ್ ಕಲರ್, ಬಟ್ ಆದರೆ ನೋಡ್ತಾ ನನಗೆ ಈ ಡ್ರೆಸ್ ಮೇಲೆ ಸಖತ್ ಇಷ್ಟ ಆಯಿತು. ಆಮೇಲೆ ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳೋಣ ಅಂತ ಇದ್ದೆ, ಬಟ್ ಆದರೆ ಗೊತ್ತಿಲ್ಲ. ಆಮೇಲೆ ಸರಿ ನಮ್ಮ ಮಮ್ಮಿ ಅಂದರೆ ಇಲ್ಲ, ಎರಡು ಚೆನ್ನಾಗಿದೆ ತೊಗೊಂಡ್ಬಿಡು, ಮತ್ತಿನ್ನು ಯಾವಾಗ ಬರ್ತೀವೋ ಏನೋ ಗೊತ್ತಿಲ್ಲ, ಕಲರ್ ಎಲ್ಲ ಚೆನ್ನಾಗಿದೆ, ನಿನ್ನ ಫೇಸ್ ನಾನು ಹೇಳಿದೆ ಅಲ್ಲ, ನನ್ನ ಫೇಸ್ ಈ ಥರ ಕಲರ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತೇಳಿ, ಸರಿ ಇದನ್ನು ತೊಗೊಂಡ್ಬಿಡು, ಹೇಗಿದ್ರು ಕುರ್ತಾ ಸೆಟ್ ಅಲ್ವಾ, ಎಲ್ಲಿಗಾದ್ರೂ ಬೇಕಾಗುತ್ತೆ ಅಂತ ಅಂದರು. ಅದಕ್ಕೆ ಇದನ್ನು ತೊಗೊಂಡೆ. ಇದನ್ನು ಕೂಡ 700 ಥರನೇ. ಇದಕ್ಕೂ ಸೇಮ್ ಪ್ಯಾಂಟ್ ವಿತ್ ದುಪ್ಪಟ್ಟ. ಈ ಪ್ಯಾಂಟ್ಗಾದರೆ ಇಲ್ಲಿ ಲಾಸ್ಟಲ್ಲಿ ಈ ಥರ ಏನು ಹೇಳ್ತಾರೆ, ಸೀಕ್ವೆನ್ಸ್ ವರ್ಕ್. ನಮ್ಗೆ ತೋರ್ಸೋಕ್ಕಾಗ್ತಾ ಇಲ್ಲ. ಸಿ ಲೈಕ್ ದಿಸ್ ಈ ಥರ ಸೀಕ್ವೆನ್ಸ್ ವರ್ಕ್ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಇದು ನಾನು ಗುಡ್ ವರ್ತ್ ಫಾರ್ ದ ಪ್ರೈಸ್ ಅಂತ ಅನ್ಸುತ್ತೆ ನನಗೆ. ಈ ಥರದ್ದು ನನಗೆ ಕುರ್ತಾ ಸೆಟ್ ಮೇಲೆಲ್ಲ ಅಷ್ಟು ಅಮೌಂಟ್ ಹಾಕಿದ್ರೆ ನನಗೇನು ಅಷ್ಟು ಫೀಲ್ ಆಗಲ್ಲ. ಓಕೆ ಅಯ್ಯೋ ಜಾಸ್ತಿ ಹಾಕ್ಬಿಟ್ಟು 700 ಎಲ್ಲ ಜಾಸ್ತಿ ಅಂತ ನನಗೇನು ಅನ್ಸಲ್ಲ. ಬಟ್ ಆದರೆ ಇದಕ್ಕೆ ನಾನು 2 ಪೇರಿಂದ ಕೊಟ್ಟಿದ್ದು ಬರೀ 1000 ರುಪೀಸ್. ಅಂದರೆ ನನಗೆ ಇದು ಒಂದು 500 ರುಪೀಸಿಗೆ ಬಿತ್ತು. ಇದೆಲ್ಲ ನಾನು ತೊಗೊಂಡಿದ್ದು ಅಂತ ಅಂದರೆ ಜಯನಗರ್ ಕೂಲ್ ಜಾಯಿಂಟ್ ಆಪೋಸಿಟಲ್ಲೇ ಅವ್ರು ಕೂತಿರ್ತಾರೆ, ಮೇನ್ ರೋಡಲ್ಲೇ, ಸಿಗ್ನಲ್ ಹತ್ರನೇ. ಈ ಕಡೆ ಸೈಡಲ್ಲಿ ಯಾವ ಸೈಡ್ ಅದು, ಹಿಂಗೆ ನಿಂತರೆ ಲೆಫ್ಟ್ ಸೈಡು, ಹಿಂಗೆ ನಿಂತರೆ ಲೆಫ್ಟ್ ಸೈಡ್ ಅದ್ರ ಆಪೋಸಿಟ್ ಆಗಿ ಅಂತಂದರೆ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಅವ್ರು ಯಾವಾಗಲೂ ಅಲ್ಲಿ ಈ ನೈಟಿಗಳು ಅಥವಾ ಈ ಥರ ಚೂಡಿದಾರ್ ಟಾಪ್ಸ್ ಈ ಥರದ್ದೆಲ್ಲ ಮಾರ್ತಾ ಇರ್ತಾರೆ. ಬಟ್ ಅವ್ರ ಹತ್ರ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್. ಯಾರಾದರೂ ಹೋಗಿ ತೊಗೊಳ್ಬೇಕು ಅಂತಿದ್ರೆ ಹೋಗಲ್ಲಿ ತೊಗೊಳ್ಳಿ, ಸಕ್ಕತ್ತಾಗಿರುತ್ತೆ ಅವ್ರ ಹತ್ರ ಕಲೆಕ್ಷನ್ಸ್. ಅದು ನನ್ನ ಪರ್ಸ್ನಲ್ ನಾನು ಯೂಶ್ವಲಾಗಿ ಅಲ್ಲಿ ಹೋದಾಗ ಆಲ್ಮೋಸ್ಟ್ ಅಲ್ಲಿ ನಾನು ಬೇರೆ ಕಡೆ ಎಲ್ಲಿ ತೊಗೊತೀನೋ ಇಲ್ವೋ ಅವ್ರ ಹತ್ರ ಹೋಗಿ ಮಾತ್ರ ತೊಗೊಳೋಕೆ ಟ್ರೈ ಮಾಡ್ತೀನಿ, ಬಿಕಾಸ್ ಇಟ್ಸ್ ಗುಡ್. ಮತ್ತು ಅವ್ರು ಬಾರ್ಗೇನ್ ಕೂಡ ಮಾಡ್ತಾರೆ. ಇದು ಲಾಸ್ಟ್ ಒನ್. ಇದು ನನ್ನ ಇಯರ್ ರಿಂಗ್. ಇದು ನಾನು ಆ್ಯಕ್ಚುಲಾಗಿ ಆರ್ಡರ್ ಮಾಡಿ 2 ಮಂತ್ಸ್ ಆಯಿತು, ಬಂದೇ ಇರಲಿಲ್ಲ. ನಾನು ಆಮೇಲೆ ಫುಲ್ಲು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬ್ಯಾಕ್ ಟು ಬ್ಯಾಕ್ ಮೆಸೇಜ್ ಎಲ್ಲ ಮಾಡಿ ಏನು ಬಂದಿಲ್ಲ, ಫ್ರಾಡ್ ಆಗೋಯ್ತು ಅಂತ. ಬಟ್ ನಾನು ಯೂಶ್ವಲಾಗಿ ಇದೇ ಪೇಜಲ್ಲಿ ಆರ್ಡರ್ ಮಾಡೋದ್ರಿಂದ ನನಗೆ ಸ್ವಲ್ಪ ಓಕೆ ನಂಬಿಕೆ ಇತ್ತು ಬರುತ್ತೆ ಅಂತ. ಬಟ್ 2 ಮಂತ್ಸ್ ಆದಾಗ ಭಯ ಆಯಿತು. ದ ಫಸ್ಟ್ ಇಯರಿಂಗ್ ಇಸ್ ದಿಸ್. ಸೂಪರ್ ಆಗಿದೆ ಅಲ್ಲ. ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಬಂದಿದ ತಕ್ಷಣ ಕಂಪ್ಲೀಟ್ ಲೈಟ್ ವೇಟ್. ಇದು ಬಂದು 100 ರುಪೀಸ್.
ಗೋಲ್ಡ್ ಫಿನಿಷಲ್ಲಿರೋದು. ಬಟ್ ಡೈರೆಕ್ಟಾಗಿ ನೋಡೋಕೆ ಇನ್ನೂ ಸ್ವಲ್ಪ ಡೈರೆಕ್ಟಾಗಿ ನೋಡೋಕೆ ಇದು ಇನ್ನೊಂದು ಸ್ವಲ್ಪ ಹೇಗಿದೆ ಅಂದರೆ ಇನ್ನೊಂದು ಸ್ವಲ್ಪ ಶೈನ್ ಆಗುತ್ತೆ. ವಿಡಿಯೋದಲ್ಲಿ ಅಷ್ಟು ಬರ್ತಾ ಇಲ್ಲ. ಇದು ಬಂದು 99 ರುಪೀಸ್. ಇದ್ರ ನೆಕ್ಸ್ಟ್ ಇದು ನನ್ನ ಫೇವ್ರೆಟ್ ಇಯರಿಂಗ್. ನಾನು ನೋಡಿದ ತಕ್ಷಣ ಅವತ್ತು ಇಷ್ಟಪಟ್ಟು ಅವ್ರ ಮೆಸೇಜ್ ಹಾಕಿದ್ದಕ್ಕೆ ನನಗೆ ಇಯರಿಂಗ್ ಬೇಕಂತ. ದಿಸ್ ಇಸ್ ಹೌ ಇಟ್ಸ್ ಲುಕಿಂಗ್. ಇದು ಯಾವುದಾದ್ರೂ ಟ್ರೆಡಿಷ್ನಲ್ ವೇರ್ಗೂ ಸೂಟ್ ಆಗುತ್ತೆ, ಬಟ್ ಆದರೆ ಇದು ವೆಸ್ಟರ್ನ್ ವೇರ್ಗೆ ಸಕ್ಕತ್ತಾಗಿ ಸೂಟ್ ಆಗುತ್ತೆ. ದಿಸ್ ಈಸ್ ಹೌ ಇಟ್ಸ್ ಲುಕಿಂಗ್. ನಾನು ರೀಸೆಂಟ್ ಟೈಮ್ಸಲ್ಲಿ ಇಯರಿಂಗ್ಸೇ ಪರ್ಚೇಸ್ ಮಾಡಿರಲಿಲ್ಲ. ಅದೊಂದು ಫೀಲ್ ಇತ್ತು, ಅಯ್ಯೋ ಇಯರಿಂಗ್ಸೇ ಪರ್ಚೇಸ್ ಮಾಡ್ತಾ ಇಲ್ವಲ್ಲ. ಯಾಕೋ ಇತ್ತೀಚೆಗೆ ಏನು ನೋಡಿದ್ರು ನನಗೆ ಅಂದರೆ ನೋಡಿದ ತಕ್ಷಣ ಅದು ಅಟ್ರಾಕ್ಟ್ ಆಗಬೇಕು, ವಾವ್ ಅಂತ ಅನ್ನಿಸ್ಬೇಕು. ಅವಾಗಷ್ಟೇ ನಾನು ಇಯರಿಂಗ್ಸ್ ತೊಗೊಳ್ಳೋದು. ಇಲ್ಲಾಂದ್ರೆ ನಾನು ಇಯರಿಂಗ್ಸ್ ಅಷ್ಟು ಬೇಗ ತೊಗೊಳ್ಳೋದಿಲ್ಲ. ಆದರೆ ನನಗೆ ಇಯರಿಂಗ್ಸ್ ಅಂದರೆ ಸಖತ್ ಇಷ್ಟ. ಇದನ್ನು ಆನ್ಲೈನಲ್ಲಿ ನೋಡಿ ತೊಗೊಂಡಾಗ ಅವ್ರ ಹತ್ರ ನೋಡಿದಾಗ ಈ ಇಯರಿಂಗ್ ಎಕ್ಸ್ಪೆಷಲಿ ವಾವ್, ಅದು ಎಕ್ಸ್ಪೆಷಲಿ ಮಧ್ಯದಲ್ಲಿದೆ ಅಲ್ಲ ಎತ್ತು ನನ್ನ ಕೈಗೆ. ಓಕೆ, ಇದು ಹಿಂಗೆ ತೋರಿಸ್ತೀನಿ. ಈ ಮಧ್ಯದಲ್ಲಿದೆಯಲ್ಲ ಸಬ್ಯಸಾಚಿ ಲೋಗೋ ಥರ, ಅದು ಸಕ್ಕತ್ ಇಷ್ಟ ಆಗಿದೆ. ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದು. ಇದ್ರ ಪ್ರೈಸ್ ಬಂದು 150 or 165 ಅಂತ ಅನಿಸುತ್ತೆ. ನನ್ನ ಪ್ರಕಾರ 150 or 165 ಅಷ್ಟಲ್ಲ, ಅದೇ ರೇಂಜಲ್ಲೇ ಇರೋದು, ಅದಕ್ಕಿಂತ ಏನು ಜಾಸ್ತಿ ಇಲ್ಲ. ಸೊ 2 ಇಯರಿಂಗ್ ತೊಗೊಂಡೆ. ಇಷ್ಟೇ ನನ್ನ ವ್ಲಾಗ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ. ಇಷ್ಟ ಆಗಿದ್ದರೆ ಯಾವಾಗೂ ಹೇಳೋ ಥರ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇಷ್ಟ ಆಗಿಲ್ಲ ಅಂದರೆ ಅದನ್ನು ಯಾವಾಗೂ ಹೇಳೋ ಥರ. ಏನಕ್ಕೆ ಇಷ್ಟ ಆಗಿಲ್ಲ ಅಂತ ಹೇಳಿ ನನಗೆ ಗೊತ್ತು, ಈ ವಿಡಿಯೋ ತುಂಬ ಲಾಂಗ್ ಆಯಿತು ಅಂತ. ಬಟ್ ಕೊನೆವರೆಗೂ ಯಾರ್ಯಾರು ನೋಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಗೈಸ್. ಲವ್ ಯು, ಬಾಯ್.